ಇವತ್ತು ಹಿರಿಯ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಬಿಗ್ಗೆಸ್ಟ್ ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸಮಾಲೋಚನೆ ನಡೆಸೋ ಸಾಧ್ಯತೆ ಇದೆ. ಎಚ್.ಕೆ. ಪಾಟೀಲ್, ಡಿ.ಕೆ. ಶಿವಕುಮಾರ್, ಡಾಕ್ಟರ್ ಜಿ. ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರ ಜೊತೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಅಂತ ಮೂಲಗಳು ಮಾಹಿತಿಯನ್ನ ನೀಡ್ತಾ ಇದೆ. ರಾಜಕೀಯ ಮತ್ತು ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೀಬಹುದು. ಹಾಗೆ ಸಿಎಂ ಪರ ಮತ್ತು ವಿರೋಧದ ತೀರ್ಪು ಬಂದ್ರೆ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ನಾಯಕರು ಈ ಪ್ರಿಕಾಷನ್ಸ್ ಗಳನ್ನ ತಗೊಳ್ಳೋದ್ರಲ್ಲಿ ಎತ್ತಿದ ಕೈ. ಸುಮ್ಮನೆ ಈಗ ಯಾವುದೋ ಒಂದು ತೀರ್ಪು ಹೊರಬಿತ್ತು, ಪರವಾಗೋ ವಿರೋಧವಾಗೋ ಹೊರಬಿತ್ತು ತೀರ್ಪು ಅಂತಂದ್ರೆ ಆಗ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡುವಂತ ನಾಯಕರಲ್ಲ. ಈಗಲೇ ಎಲ್ಲದಕ್ಕೂ ಪ್ರಿಪೇರ್ ಆಗಿಬಿಡಬೇಕು. ನಾವು ಪ್ರಿಪೇರ್ ಆಗಿ ಮೈಂಡ್ ಸೆಟ್ ಏನಿದೆಯಲ್ಲ ನಮ್ಮ ಕಂಟ್ರೋಲ್ಗಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಪ್ಲಸ್ ಆರ್ ಮೈನಸ್ ಏನೇ ಆಗಿರ್ಬೋದು, ಅದಕ್ಕೆ ಏನೇನ್ ರೂಪುರೇಷೆಗಳನ್ನ ಕೈಗೊಳ್ಬೇಕು ಅನ್ನೋದ್ರ ನಡುವೆ ಇವತ್ತು ಮಹತ್ವದ ಸಭೆಯನ್ನ ಹಿರಿಯ ನಾಯಕರ ಜೊತೆ ಇವತ್ತು ಸಿದ್ದು ಕರೆದಿರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ ಈ ಸಮಾಲೋಚನೆ. ಎಚ್.ಕೆ. ಪಾಟೀಲ್, ಡಿ.ಕೆ. ಶಿವಕುಮಾರ್, ಡಾಕ್ಟರ್ ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಈ ಸಭೆಯ ಸಹಭಾಗಿತ್ವವನ್ನು ವಹಿಸಲಿದ್ದಾರೆ. ಹಾಗಾದ್ರೆ ಏನೇನೆಲ್ಲ ಚರ್ಚೆ ಆಗುತ್ತೆ ಅನ್ನೋದೇ ಕುತೂಹಲ. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನೋಟಿಸ್ ನೀಡಿದ ಬೆನ್ನಲ್ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಏನು ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಸಭೆಗಳು ಆಗ್ತಾನೆ ಇದೆ. ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಉಪಹಾರದ ಸಭೆಗಳನ್ನ ಕರೀತಾ ಇದ್ದಾರೆ, ಅಥವಾ ಏನಾದ್ರೂ ಆಗಿರ್ಬೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತಾರೆ, ಡಿನ್ನರ್ ಮೀಟಿಂಗ್ ಅಂತಾರೆ, ಕರೀತಾರೆ, ಮಾತಾಡ್ತಾರೆ. ಬಟ್ ಇವತ್ತು ಒಂದು ಕಡೆ ಕೋರ್ಟ್ನಿಂದ ಮಹತ್ವದ ತೀರ್ಪು ಬಿಡುಗಡೆ ಆಗ್ತಾ ಇರೋದ್ರ ನಡುವೆ ಸಿದ್ದರಾಮಯ್ಯನವರ ಏನು ಆಪ್ತ ಸ್ನೇಹಿತರು ಅಂತಾನೆ ಹೇಳ್ಬಹುದು, ಆಪ್ತ ಬಳಗದವರು ಅಂತಾನೆ ಹೇಳ್ಬಹುದು. ಡಿ.ಕೆ. ಶಿವಕುಮಾರ್, ಏನು ಸತೀಶ್ ಜಾರಕಿಹೊಳಿ ಹಾಗೆ ಪಾಟೀಲ್ರ ಜೊತೆಗೆ ಇವತ್ತು ಏನ್ ಚರ್ಚೆ ನಡೆಸ್ತಾರೆ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ನೋಡೋಣ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಈ ನಾಯಕರ ಜೊತೆ ಸಿದ್ದು ಸಮಾಲೋಚನೆಯನ್ನ ಮಾಡಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ಯಾವ್ಯಾವ ರೂಪುರೇಷೆಗಳ ಬಗ್ಗೆ, ಯಾವ್ಯಾವ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ಚರ್ಚೆಯನ್ನ ನಡೆಸಿದ್ರು ಅನ್ನೋದನ್ನ ಮುಂದಷ್ಟೇ ತಿಳ್ಕೋಬೇಕಾಗಿದೆ. ಟೋಟಲ್ ಆಗಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತಹ ಟೆನ್ಷನ್ ಇದೆ. ಬಟ್ ಮೇಲ್ನೋಟಕ್ಕೆ ಆ ಟೆನ್ಷನ್ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಟ್ ಇಲ್ಲಿ ಸಿದ್ದರಾಮಯ್ಯನವರ ವಾದ ಒಂದೇ, ಇದರಲ್ಲಿ ನಂದು ಯಾವುದೇ ಪಾತ್ರ ಇಲ್ಲ. ಸೈಟ್ ಹಂಚಿಕೆ ಆಗಿರಬಹುದು, ಬಟ್ ಆ ಸೈಟ್ಗೆ ಏನು ಕಾನೂನುಬದ್ಧವಾಗಿ ನಮ್ಮ ಮನೆಯವರು ಏನು ಪಾರ್ವತಿ ಸಿದ್ದರಾಮಯ್ಯನವರು ಸಹಿಯನ್ನ ಮಾಡಿರೋದು, ಅಲ್ಲಿ ಏನಾದ್ರೂ ನನ್ನ ಸಿಗ್ನೇಚರ್ ಆಗಿರ್ಬೋದು ಅಥವಾ ಅಲ್ಲಿ ನನ್ನ ಪಾತ್ರ ಏನಾದ್ರೂ ಇದೆಯಾ ಅದನ್ನ ತೋರಿಸಿ. ನೀವು ಏನು ಹಿಂದೆ ಮುಂದೆ ನೋಡದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಹೇಗೆ ಅನುಮತಿಯನ್ನ ಕೊಟ್ರಿ, ಇಲ್ಲಿ ಮಾನ ಹರಾಜಾಗಿ ಹೋಗ್ತಾ ಇದೆ. ಸುಖ ಸುಮ್ಮನೆ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಬಿಟ್ರೆ ಅಲ್ಲ, ಅದಕ್ಕೆ ತಕ್ಕನಾದಂತ